ಬೊರ್ಡೆ ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದು ಎಸ್ಐಟಿ ಮತ್ತೆ ಗ್ರಿಲ್ ನಡೆಸ್ತಾ ಇದೆ. ರಾಜಧಾನಿಯಲ್ಲಿ ಮಿಡ್ ನೈಟ್ ಕಾರ್ಯಾಚರಣೆಯನ್ನ ನಡೆಸಿದೆ ಎಸ್ಐಟಿ. ಜಯಂತ ನಿವಾಸದಲ್ಲಿ ಚಿನ್ನಯ್ಯನ ಮಹಜರ್ ಪ್ರಕ್ರಿಯೆಯನ್ನ ಮಾಡಲಾಗಿದೆ. ನೆನ್ನೆನೆ ಬೆಂಗಳೂರಿಗೆ ಚಿನ್ನಯ್ಯನನ್ನ ಎಸ್ಐಟಿ ಕರೆದುಕೊಂಡು ಬಂದಿದ್ದು ಜಯಂತ್ ಮನೆಯಲ್ಲಿ ಮಹಜರು ಪ್ರಕ್ರಿಯೆಯನ್ನ ಮಾಡಲಾಗಿದೆ. ಜಯಂತ ನಿವಾಸದಲ್ಲೇ ಸತತ 8 ಗಂಟೆಗಳ ಕಾಲ ಮಹಜರ್ ಪ್ರಕ್ರಿಯೆ ನಡೆದಿದೆ. ಮಹಜರ್ ಪ್ರಕ್ರಿಯೆ ವೇಳೆಯೂ ಸಹ ವಿಚಾರಣೆ ನಡೆಸಿದೆ ಎಸ್ಐಟಿ. ಜಯಂತ ನಿವಾಸದಲ್ಲಿ ನಡೆದಂತಹ ಡೀಲ್ ಹಾಗೆ ಸಂಭಾಷಣೆ ಬಗ್ಗೆಯೂ ಸಹ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಎಲ್ಲ ಷಡ್ಯಂತ್ರ ಮಾಡುವಂತಹ ಸಂದರ್ಭದಲ್ಲಿ ಚಿನ್ನಯ್ಯ ಎಲ್ಲೆಲ್ಲ ಓಡಾಡಿದ್ದ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಈಗ ಸ್ಥಳ ಮಹಜರನ್ನ ಸಹ ಮಾಡಲಾಗ್ತಾ ಇದೆ. ಜಯಂತೆ ಸ್ವತಃ ಹೇಳಿದ್ರು 3 ದಿನ ನನ್ನ ಮನೆಯಲ್ಲೇ ಇದ್ದ ಚಿನ್ನಯ್ಯ ಅಂತ. ಹೀಗಾಗಿ ಆತನ ಹೇಳಿಕೆ ಆಧಾರದ ಮೇಲೆ ಜೊತೆಗೆ ಚಿನ್ನಯ್ಯ ಕೊಟ್ಟಿರುವಂತಹ ಹೇಳಿಕೆ ಆಧಾರದ ಮೇಲೆ ನೆನ್ನೆ ಜಯಂತ್ ಮನೆಗೆ ಹೋಗಿ ಸ್ಥಳ ಮಹಜರನ್ನ ಮಾಡಿರುವಂತಹ ದೃಶ್ಯಗಳಿದು. ಜೊತೆಗೆ ಜಯಂತ್ ಅವರ ಪತ್ನಿ ಏನಿದ್ರು ಅವರಿಂದಲೂ ಸಹ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಜಯಂತ್ ಮನೆಗೆ ಎಷ್ಟು ಬಾರಿ ಚಿನ್ನಯ್ಯ ಬಂದಿದ್ದ, ಎಷ್ಟು ದಿನ ಉಳ್ಕೊಂಡಿದ್ದ, ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಸಹ ಕಲೆ ಹಾಕಿದ್ದಾರೆ. ಮಹಜರ್ನ ವಿಡಿಯೋ ಚಿತ್ರೀಕರಣವನ್ನ ಸಹ ಮಾಡಿಕೊಳ್ಳಲಾಗಿದೆ ಎಸ್ಐಟಿಯಿಂದ. ಎಸ್ಐಟಿ ಟೀಮ್ ಮಿಡ್ ನೈಟ್ ವರೆಗೂ ಸಹ ಮಹಜರನ್ನ ನಡೆಸಿರುವಂತಹ ದೃಶ್ಯ ಇದು. ಸತತ 8 ಗಂಟೆಗಳ ಕಾಲ ಜಯಂತ್ ಮನೆಯಲ್ಲಿ ಚಿನ್ನಯ್ಯನನ್ನ ಕರೆದುಕೊಂಡು ಹೋಗಿ ಮಹಜರನ್ನ ನಡೆಸಿದ್ದಾರೆ. ಸಾಕಷ್ಟು ಮಾಹಿತಿಗಳನ್ನ ಸಹ ಕಲೆ ಹಾಕಲಾಗಿದೆ. ಚಿನ್ನಯ್ಯನನ್ನ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಜಯಂತ್ ಅವರ ಪತ್ನಿ ಮನೆಯಲ್ಲಿದ್ರು. ಹಾಗಾಗಿ ಅವರ ಪತ್ನಿಯಿಂದಲೂ ಸಹ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಚಿನ್ನಯ್ಯ ಎಷ್ಟು ಬಾರಿ ಬಂದಿದ್ದ, ಎಷ್ಟು ದಿನ ಉಳಿದುಕೊಂಡಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಅವರ ಪತ್ನಿ ಕೊಟ್ಟಿದ್ದಾರೆ. ಜಯಂತಿ ಅವ್ರು ನನಗೆ ಒಂದು 10-12 ವರ್ಷದಿಂದ ಪರಿಚಯ. ಯಾವಾಗಲೂ ಅವ್ರು ಗಾಂಜಾ ಮಾರೋದಾಗಲಿ ಇದೇನು ಮಾಡೋದು ಹೋರಾಟ. ಹೌದು, ಅವರೊಬ್ಬರು ಒಂದು ಎದೆಗುಂದಾದ ಹೋರಾಟಗಾರ. ಯಾವುದೇ ವಿಚಾರದಲ್ಲಿ ಒಂದು ಕಾಂಪ್ರಮೈಸ್ ಮಾಡಲ್ಲ, ಹೋರಾಟದಲ್ಲಿರುತ್ತೆ. ಬಟ್ ಗಿಂಜಾದ ವಿಚಾರ ಅಂತೂ ಅವ್ರು ಮಾಡಿಲ್ಲ. ಈಗ ಇಲ್ಲೇನು SIT ತನಿಖೆ ಆಗ್ತಾಯಿದೆ, ಮೋಸ್ಟ್ಲಿ ಅದು ಪ್ರೊಸೀಜರ್ ಪ್ರಕಾರ ಆಗ್ತಾಯಿದೆ. ಅದಾಗಲಿ. ಈಗ ತನಿಖೆ ಸಂಸ್ಥೆ ಏನು ಅದ್ರ ಬಗ್ಗೆ ಒಂದು ಈಗ ರಿಪೋರ್ಟ್ ಕೊಡೋದೆ, ಅದ್ರ ಪ್ರಕಾರ ನಡೀಲಿ ಅಂತ. ಅವ್ರ ಬಗ್ಗೆ ನನ್ನ ಒಪಿನಿಯನ್ ಏನಿದೆ ಅಂತ ಹೇಳಿದ್ರೆ, ಯಾವುದೇ ವಿಷಯ ಭ್ರಷ್ಟಾಚಾರ ಸಂಬಂಧ ವಿಷಯ ಬಂದರೆ ಇಮಿಡಿಯೇಟಾಗಿ ಅವರು ಕಾಂಟ್ಯಾಕ್ಟ್ ಆಗ್ತಿದ್ರು. ಹಲವು ಬರೀಲಿ ಅವರು ಭ್ರಷ್ಟಾಚಾರ ವಿರುದ್ಧ ಹೋರಾಡುವಂಥ ವ್ಯಕ್ತಿ. ಈ ಧರ್ಮಸ್ಥಳ ವಿಷಯ ಆಗಲಿ, ಸೌಜನ್ಯ ಸಂಬಂಧ ವಿಷಯ ಆಗಲಿ, ಯಾವುದೇ ರೀತಿಯಲ್ಲಿ ಸತ್ಯಕ್ಕೋಸ್ಕರ ನಿಲ್ಲುವಂಥ ವ್ಯಕ್ತಿ. ಆ ವಿಷಯದಲ್ಲಿ ನಮಗೆ ಗೊತ್ತಿದೆ, ಗ್ಯಾರಂಟಿ ಇದೆ. ಎಲ್ಲ ರೀತಿಯಲ್ಲಿ ನಾನು ವಕೀಲ ವೃತ್ತಿ ಸಂಬಂಧಪಟ್ಟಿರುವಾಗ ಅವರು ಹಲವು ಬಾರಿ ನಮಗೆ ಕೇಳ್ತಾ ಇದ್ರು, ಈ ಥರ ಏನಾದರೂ ಮಾಡ್ಬೋದಾ, ಏನು ಮಾಡ್ಬೋದು, ಸಂಶಯಗಳನ್ನ ಕೇಳೋದು, ಆ ವಿಷಯಗಳನ್ನೆಲ್ಲ ಕೇಳ್ತಾ ಇದ್ರು. ಇದು ಮಾಡ್ತಾ ಇದ್ದೀನಿ ಸರ್. ಇಲ್ಲಿ ಒಂದಷ್ಟು ಗಾಂಜಾ ಸೇವನೆ ಅದು ಇದು ಮಹಿಳೆ ಆರೋಪ ಮಾಡಿರೋದು 100ಕ್ಕೆ 100 ಸುಳ್ಳು ಇರ್ಬೋದು. ಯಾಕೆಂತ ಹೇಳಿದ್ರೆ ಅವರು ಅಂಥ ವ್ಯಕ್ತಿ ಅಲ್ಲ. ಒಂದು ನನ್ನ ತಿಳಿದಂಗೆ ಒಂದು ಸಿಗರೆಟ್ ಕೂಡ ಸ್ಮೋಕ್ ಮಾಡಲ್ಲ ಅಂತ ಕಾಣುತ್ತೆ. ನಾನಂತೂ ನೋಡಿಲ್ಲ ಯಾವತ್ತು. ಅವರೊಂದು ಸ್ಮೋಕ್ ಕೂಡ ಮಾಡುವಂಥ ವ್ಯಕ್ತಿ ಅಲ್ಲ. ಅವರು ಒಂದು 10 ರೂಪಾಯಿಯಲ್ಲಿ ಅಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಆಗಲ್ಲ. ಇದು ಮಾಡಬಾರ್ದು ಅಂತ ನಮಗೂ ನಾವು ಕೆಲವೊಂದು ಸಾರಿ ಮೆಚ್ಚಬೇಕಲ್ಲ ಅಂದ್ಕೊಳ್ಳುವಂಥ ವ್ಯಕ್ತಿ. ಅವರು ಗಾಂಜಾ ಅಂಥದ್ರಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ನೋ ಚಾನ್ಸ್. ಆರೋಪಗಳಿರುತ್ತೆ, ಏನೇನೋ ಇರುತ್ತೆ ಅದರ ಬ್ಯಾಕ್ಗ್ರೌಂಡಲ್ಲಿ. ನಮಗದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಿರಣ್, ಸತತ 8 ಗಂಟೆಗಳ ಕಾಲ ಜಯಂತ್ ಮನೆಯಲ್ಲಿ ಸ್ಥಳ ಮಹಜರನ್ನ ನಡೆಸಿದ್ದಾರೆ ಎಸ್ಐಟಿ, ಅದು ಚಿನ್ನಯ್ಯನನ್ನ ಕರೆದುಕೊಂಡು ಹೋಗಿ. ಹಾಗಾಗಿ ನಿನ್ನೆ ಮಿಡ್ ನೈಟ್ ವರೆಗೂ ಸಹ ಏನೆಲ್ಲ ನಡೀತು ಕಿರಣ್? ಖಂಡಿತ ಪ್ರಗತಿ. ಧರ್ಮಸ್ಥಳದಲ್ಲಿ ಏನು ಬುರ್ಡೆ ಊತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ SIT ತನಿಖೆ ಚುರುಕುಗೊಂಡಿರ್ತಕ್ಕಂಥದ್ದು. ಏನು ಧರ್ಮಸ್ಥಳ ಸುತ್ತಮುತ್ತ ನಡೀತಾ ಇದ್ದಂತಹ ಇನ್ವೆಸ್ಟಿಗೇಷನ್ ಈಗ ಬೆಂಗಳೂರಿಗೆ ಶಿಫ್ಟ್ ಆಗಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಬುರ್ಡೆ ಚೆನ್ನಯ್ಯ ಏನಿದ್ದಾನೆ ಆತನನ್ನ ಬೆಂಗಳೂರಿಗೆ ಕರೆತಂದು SITಯ ಅಧಿಕಾರಿಗಳಾಗಿರ್ತಕ್ಕಂಥ SP ಸೈಮನ್ ಸೇರಿದಂತೆ ಇತರ ಅಧಿಕಾರಿಗಳೇನಿದ್ದಾರೆ ಸ್ಥಳ ಮಹಜರ್ ನಡೆಸಿದ್ದಾರೆ. ನಿನ್ನೆ ಸತತ 8 ಗಂಟೆಗಳ ಕಾಲ ಏನು ಬೆಂಗಳೂರಿನ ಪೀಣ್ಯ ಬಳಿ ಇರ್ತಕ್ಕಂಥ ಮಲ್ಸಂದ್ರದ ಜಯಂತ್ ಮನೆಯಲ್ಲಿ, ಬಾಡಿಗೆ ಮನೆಯಲ್ಲಿ ಸಾಕಷ್ಟು ಮಹಜರ್ ನಡೆಸಲಾಯಿತು. ಮುಖ್ಯವಾಗಿ ಏನಂದ್ರೆ
ಸುಮಾರು ದಿನಗಳ ಕಾಲ ಜಯಂತ್ ಮನೆಯಲ್ಲೇ ಸಹ ಚಿನ್ನಯ್ಯ ಉಳ್ಕೊಂಡಿದ್ದ ಅನ್ನೋ ಆರೋಪ ಇರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ಏನು ಉಳ್ಕೊಂಡಿದ್ದ, ಏನು ಮಾಡ್ದ, ಯಾಕೆ ಬಂದಿದ್ದ, ಆ ಬುರುಡೆಯನ್ನ ಎಲ್ಲಿ ತೆಗೆದುಕೊಂಡ್ ಬಂದಿದ್ದ ಅನ್ನೋದ್ರ ಬಗ್ಗೆನೂ ಸಹ ಸಂಪೂರ್ಣವಾಗಿ SIT ಅಧಿಕಾರಿಗಳು ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ತನಿಖಾ ಭಾಗವಾಗಿ SIT ಅಧಿಕಾರಿಗಳು ನಿನ್ನೆ ಬೆಳಗ್ಗೆ ಏಕಾಏಕಿ ಮಲ್ಸಂದ್ರದಲ್ಲಿರ್ತಕ್ಕಂಥ ಜಯಂತ್ ಅವರ ಮನೆಗೆ ಹೋಗ್ತಾರೆ. ಅಲ್ಲಿ ಅವರ 2 ಮನೆಗಳೇನಿದಾವೆ, ಅವರು ಇರ್ತಕ್ಕಂಥ ಮೊದಲನೇ ಫ್ಲೋರ್ ಮನೆ ಮತ್ತೆ 2ನೇ ಫ್ಲೋರ್ ಮನೆಯನ್ನ ಸಹ ಸರ್ಚ್ ಮಾಡಿರ್ತಕ್ಕಂಥದ್ದು. ಮಾಜರ್ ನಡೆಸೋ ವೇಳೆ ಎಲ್ಲಾ ರೀತಿಯ ಈಗಾಗಲೇ ಸೋಕೋ ಟೀಮ್ ಕರೆಸಲಾಗಿತ್ತು, ಅಂದ್ರೆ FSL ಟೀಮು ಅವರು ಒಂದ್ ಕಡೆ ಸಹ ಮಾಜರ್ ನಡೆಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಈ ಪ್ರಕರಣದಲ್ಲಿ ಜಯಂತ್ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಅವರ ಜೊತೆನೂ ಸಹ ಚಿನ್ನಯ್ಯ ವಾಸವಾಗಿದ್ದ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಅಲ್ಲದೆ ಜಯಂತ್ ಅವರ ಮಲ್ಸಂದ್ರ ನಿವಾಸ, ಗಿರೀಶ್ ಮಠಣ್ಣವರ ಸಹಕಾರ ನಗರದ ಫ್ಲಾಟು ಮತ್ತೆ ಕಾಮಾಕ್ಷಿ ಪಾಳ್ಯದಲ್ಲಿರ್ತಕ್ಕಂಥ ವಕೀಲರ ಆಫೀಸ್ ಆಗಿರ್ಬೋದು, ಮತ್ತೆ ಇತರೆಡೆ ಮಲ್ಲೇಶ್ವರಂ ಅಲ್ಲಿ ಇರ್ತಕ್ಕಂಥ ಜಯಂತ್ ಅವರ ಮತ್ತೊಂದು ಮನೆ. ಹೀಗಾಗಿ ಎಲ್ಲಾ ಕಡೆನೂ ಸಹ ಆತ ಇದ್ದ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಅಲ್ಲಿಗೆ ಬುರುಡೆಯನ್ನ ತೆಗೆದುಕೊಂಡ್ ಬಂದಿದ್ದ ಅನ್ನೋ ಮಾಹಿತಿ ಇದೆ. ಆತ ಒಂದು ವಿಡಿಯೋ ಮಾಡಿ ಬುರುಡೆಯನ್ನ ತೆಗೆದುಕೊಂಡೋಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ, ಮತ್ತೆ ಕೋರ್ಟಿಗೆ ತೆಗೆದುಕೊಂಡು ಹೋಗ್ತಾರೆ. ಆ ಬುರುಡೆಯನ್ನ ಇವರು ತೆಗೆದುಕೊಂಡ್ ಬಂದಿದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಈ ನಡುವೆ ಜಯಂತ್ ಒಂದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಅವರು ಹೇಳ್ತಾರೆ, ನನಗೆ ನನ್ನ ಮನೆಯಲ್ಲಿ 2-3 ದಿನ ಇದ್ದಿದ್ದ, ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಒಂದು ಮೆಟೀರಿಯಲ್ ಅನ್ನ ತಂದಿದ್ದ, ಅದನ್ನ ನನ್ನ ಮನೆಗೆ ತಂದಿದ್ದ, ವಕೀಲರನ್ನ ಭೇಟಿ ಮಾಡೋದಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅದ್ರ ಬಗ್ಗೆ ಸಹ ದಾಖಲೆ ಸಲ್ಲಿಸೋದಕ್ಕೆ ನಾನು ಕರ್ಕೊಂಡು ಹೋಗಿದ್ದೆ ಅನ್ನೋ ಮಾಹಿತಿಯನ್ನ ಹೇಳಿರ್ತಕ್ಕಂಥದ್ದು. ದೆಹಲಿಗೆ ಸಹ ಮತ್ತೆ ವಕೀಲರನ್ನ ಭೇಟಿ ಮಾಡೋದಕ್ಕೆ ಆ ಮೆಟೀರಿಯಲ್ ಅನ್ನ ನಾನು ಸಾಗಿಸಿದ್ದೆ ಅಂತೇಳಿ ಜಯಂತ್ ಒಂದು ವಿಡಿಯೋವನ್ನ ಮಾಡಿ ಬಿಟ್ಟಿರ್ತಕ್ಕಂಥದ್ದು. ಈ ನಡುವೆ ಸತತ 8 ಗಂಟೆಗಳ ಕಾಲ ಜಯಂತ್ ಅವರ ಮನೆಯಲ್ಲಿ ಮಾಜರ್ ನಡೆಸ್ತಾರೆ. ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿರ್ತಕ್ಕಂಥದ್ದು. ಅಲ್ಲದೆ ಮರುಸೃಷ್ಟಿಯನ್ನ ಸಹ ಮಾಡಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. SIT ಅಧಿಕಾರಿಗಳು ಏನು ಚಿನ್ನಯ್ಯನನ್ನ ಮಾಸ್ಕ್ ಹಾಕಿ ಕರ್ತಂದು ಅಲ್ಲಿ ಘಟನೆಯ ಮರುಸೃಷ್ಟಿ, ಎಲ್ಲಿ ಕೂತಿದ್ದೆ, ಏನ್ ಮಾಡಿದೆ, ಯಾರೆಲ್ಲ ಇದ್ರು ಮನೆಯಲ್ಲಿ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿಯನ್ನ ಚಿನ್ನಯ್ಯದಿಂದ ಮೊದಲು ಪಡ್ಕೊಂಡಿದ್ರು, ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ರು. ನಂತರ ಚಿನ್ನಯ್ಯನನ್ನ ಕರ್ತ್ಕೊಂಡ್ಬಂದು ಜಯಂತ್ ಅವರ ಮನೆಯಲ್ಲಿ ಮಾಜರ್ ನಡೆಸಿದ್ದಾರೆ. ಈ ನಡುವೆ ಜಯಂತ್ ಅವರು ಮನೆಯಲ್ಲಿ ಇರಲಿಲ್ಲ. ಈ ಸಂದರ್ಭದಲ್ಲಿ ಅವರ ಪತ್ನಿ ಸೈಮಾ ಮತ್ತೆ 2 ಮಕ್ಕಳನ್ನು ಸಹ ವಿಚಾರಣೆ ಮಾಡಿದ್ದಾರೆ. ಅವರಿಂದ ಸಹ ಮಾಹಿತಿಯನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಅವರು ಇಲ್ಲಿ ಜಯಂತ್ ಹೇಳ್ತಾ ಇರ್ತಕ್ಕಂಥದ್ದು, ನಾವು ಸತ್ಯದ ಪರವಾಗಿ ಹೋರಾಟ ಮಾಡ್ತಾ ಇದೀವಿ, ನಾವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋ ಹೇಳಿಕೆಯನ್ನ ಜಯಂತ್ ಹೇಳಿರ್ತಕ್ಕಂಥದ್ದು. ಈ ನಡುವೆ ತಡರಾತ್ರಿ CID ಕಚೇರಿಗೆ ಕರೆತರ್ತಾರೆ. ಅಲ್ಲಿ ಕರೆತಂದು ಚಿನ್ನಯ್ಯನನ್ನ ಇಟ್ಟಿರ್ತಕ್ಕಂಥದ್ದು. ಈ ನಡುವೆ ಮಾಧ್ಯಮಗಳನ್ನ ದಿಕ್ಕು ತಪ್ಪಿಸೋ ಕೆಲಸ ಕೂಡ ಆಗಿರ್ತಕ್ಕಂಥದ್ದು. ಇಲ್ಲಿಂದ ರಾತ್ರಿ 11:30ಕ್ಕೆ ಒಂದು ವ್ಯಾನ್ ಹೊರಡುತ್ತೆ. ಆ ವ್ಯಾನನ್ನ ನಾವು ಫಾಲೋ ಮಾಡಿದ್ರೆ ಅದನ್ನ ಸಹಕಾರ ನಗರ, ಕೊಡಗೇಹಳ್ಳಿ ಸುತ್ತಮುತ್ತ ಸುತ್ತಾಕಿದಂಥ ವಾಹನ ಆ ನಂತರ ಕೊಡಗೇಹಳ್ಳಿ ಪೊಲೀಸ್ ಠಾಣೆ ಬಳಿ ಬಂದು ನಿಲ್ಲುತ್ತೆ. ಅದರಲ್ಲಿ ನೋಡಿದ್ರೆ ಚಿನ್ನಯ್ಯ ಇರೋದೇ ಇಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಮಾಧ್ಯಮಗಳ ಕಣ್ತಪ್ಪಿಸಿ ಬೇರೆ ಕಡೆ ಕರೆದೊಯ್ದೋ ಪ್ಲಾನ್ ಕೂಡ SIT ತಂಡ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಇವತ್ತು ಏನು ಕೆಲವು ಮಲ್ಲೇಶ್ವರಂ ಜಯಂತ್ ಅವರ ಮತ್ತೊಂದು ನಿವಾಸ ಮತ್ತೆ ಗಿರೀಶ್ ಮಠಣ್ಣ ಅವರ ಸಹಕಾರ ನಿವಾಸ ಏನಿದೆ ಅಲ್ಲಿ ಇವತ್ತು ಮಾಜರ್ ನಡೆಸೋ ಸಾಧ್ಯತೆ ಇದೆ ಅಂತೇಳಿ SIT ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಈ ನಡುವೆ ನಿನ್ನೆ ಮಾಜರ್ ನಡೆಸಿದ ಸಂದರ್ಭದಲ್ಲಿ ಅಕ್ಕಪಕ್ಕ ಸ್ಥಳೀಯರು ಸಹ ಸಾಕಷ್ಟು ಜಯಂತ್ ವಿರುದ್ಧ ಆರೋಪ ಮಾಡಿರ್ತಕ್ಕಂಥದ್ದು. ಮೊದಲಿನಿಂದಲೂ ಸಹ ಸಾಕಷ್ಟು ಸೌಜನ್ಯ ಹೋರಾಟದ ಬಗ್ಗೆ ಧ್ವನಿ ಎತ್ತಾ ಇದ್ರು ಜಯಂತ್. ಕೆಲವು ಸಾಮಾಜಿಕ ಕಾರ್ಯಗಳು, ಬ್ಲಡ್ ಕ್ಯಾಂಪ್ ಅಲ್ಲಿ ಸಹ ತೊಡಕೊಂತ ಇದ್ರು, ಮತ್ತೆ ಗಾಂಜಾ ಮಾರ್ತಾ ಇದ್ರು ಅನ್ನೋ ಗಂಭೀರ ಆರೋಪವನ್ನ ಸ್ಥಳೀಯರು ಮಹಾಲಕ್ಷ್ಮಿ ಕೂಡ ಆರೋಪ ಮಾಡಿದ್ರು. ಆದ್ರೆ ಅವರ ಸ್ನೇಹಿತರು ಗಾಂಜಾ ಮಾರಾಟ ಮಾಡಿಲ್ಲ ಅಂತ ಹೇಳಿ ಜಯಂತ್ ಪರವಾಗಿ ಮಾತಾಡ್ತಾ ಇದ್ದಾರೆ. ಈ ನಡುವೆ SIT ತನಿಖೆ ಬಹಳಷ್ಟು ಚುರುಕುಗೊಂಡಿರ್ತಕ್ಕಂಥದ್ದು. ಇವತ್ತು ಸಹ ಮಾಜರ್ ಪ್ರಕ್ರಿಯೆ ನಡೆಯುತ್ತೆ. ಚಿನ್ನಯ್ಯನನ್ನ ಚಿನ್ನಯ್ಯನ ಕರ್ತಂದು ಬುರುಡೆಯನ್ನ ಎಲ್ಲೆಲ್ಲಿ ತೆಗೆದುಕೊಂಡು ಹೋಗಿದ್ದೆ, ವಕೀಲರ ಮನೆ, ಜಯಂತ್ ಅವರ ನಿವಾಸ ಮತ್ತೆ ಇತರೆಡೆ ದೆಹಲಿಗೂ ಕರೆದೊಯ್ದಿದ್ರು. ತಮಿಳ್ನಾಡಿನಲ್ಲೂ ಸಹ ಇದ್ದ ಚಿನ್ನಯ್ಯನನ್ನ ತಮಿಳ್ನಾಡಿಗೂ ಸಹ ಕರೆದೊಯ್ದು ಇವತ್ತು ಮಾಜರ್ ನಡೆಸೋ ಸಾಧ್ಯತೆ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.